ನಮಸ್ತೆ ವೀಕ್ಷಕರೇ, ನಾನು ಡಾಕ್ಟರ್ ಪ್ರಣಮ್ಯ, ಯೋಗ ಹಾಗೂ ಪ್ರಕೃತಿ ಚಿಕಿತ್ಸೆಯ ವೈದ್ಯೆ, ನಿಸರ್ಗ ಹಾಸ್ಪಿಟಲ್, ಸಹಕಾರ ನಗರ. ಇವತ್ತು ನಾವು ಅಧಿಕ ರಕ್ತದೊತ್ತಡಕ್ಕೆ ಬೇಕಾಗುವಂತಹ 5 ತರದ ಜ್ಯೂಸಿನ ಬಗ್ಗೆ ನೋಡುತ್ತೇವೆ. ಮೊದಲನೆಯದಾಗಿ ಬಾರ್ಲಿ ಜ್ಯೂಸ್ ಅಥವಾ ಬಾರ್ಲಿ ನೀರು. ಬಾರ್ಲಿ ನೀರು ಹೈಪರ್ ಟೆನ್ಷನ್ ಇರುವವರಿಗೆ ತುಂಬಾ ಒಳ್ಳೆಯದು. ಒಂದು 1/4 ಕಪ್ ಅಷ್ಟು ಬಾರ್ಲಿಯನ್ನು ನಾವು 2 ರಿಂದ 3 ಗಂಟೆ ನೀರಿನಲ್ಲಿ ನೆನೆಸಬೇಕು. ನೆನೆಸಿದ ನಂತರ ಇದಕ್ಕೆ ಇನ್ನಷ್ಟು ನೀರನ್ನು ಹಾಕಿ ಅದನ್ನ ಒಂದು 20 ರಿಂದ 30 ನಿಮಿಷದ ತನಕ ಅದನ್ನ ಕುದಿಸಬೇಕು. ನಂತರ ಇದನ್ನ ಸ್ಟ್ರೈನ್ ಮಾಡಿ ಪ್ಲೇನ್ ಬಾರ್ಲಿ ನೀರಿನ ಹಾಗೆ ಸೇವಿಸಬಹುದು, ಅಥವಾ ಕುದಿಸುವಾಗ ಅದಕ್ಕೆ ಒಂದು ತುಂಡು ಶುಂಠಿಯನ್ನು ಹಾಕಿ ಕುದಿಸಿ ನಂತರ ಸ್ಟ್ರೈನ್ ಮಾಡಿದ ನಂತರ ಅದಕ್ಕೆ ಒಂದು 2-3 ಡ್ರಾಪ್ಸ್ ಲೆಮನ್ ಜ್ಯೂಸ್ ಅನ್ನ ಹಾಕಿ, ಅಥವಾ ಒಂದು ಲಿಂಬೆ ಹಣ್ಣನ್ನು ಅದರ ಮೇಲೆ ಹಿಂಡಿ ಅದಕ್ಕೆ ಸ್ವಲ್ಪ ಜೇನುತುಪ್ಪವನ್ನು ಹಾಕಿ ಅದನ್ನ ಜ್ಯೂಸ್ ಆಗಿ, ಬಾರ್ಲಿ ಜ್ಯೂಸ್ ಆಗಿ ಸೇವಿಸಬಹುದು. ಸಕ್ಕರೆ ಕಾಯಿಲೆ ಇರುವವರು ಜೇನುತುಪ್ಪವನ್ನ ಅವಾಯ್ಡ್ ಮಾಡಿ. ಬಾರ್ಲಿ ನೀರಿನಲ್ಲಿ ಡಯೂರೆಟಿಕ್ ಪ್ರಾಪರ್ಟೀಸ್ ಇದೆ ಅಂತ ಹೇಳಿದ್ರೆ, ನಮ್ಮ ದೇಹದಲ್ಲಿರುವಂತಹ ಎಕ್ಸೆಸಿವ್ ಸೋಡಿಯಂ ಅಂಶವನ್ನ ದೇಹದಿಂದ ಹೊರಗೆ ಹಾಕಲಿಕ್ಕೆ, ಮೂತ್ರದ ಮೂಲಕ ಅದನ್ನು ಹೊರಗೆ ಹಾಕಲಿಕ್ಕೆ ಅದು ಸಹಾಯ ಮಾಡುತ್ತದೆ. ಸಿನ್ಸ್ ಸೋಡಿಯಂ ಇಸ್ ಒನ್ ಆಫ್ ದ ಕಾಸ್ ಫಾರ್ ಹೈ ಬ್ಲಡ್ ಪ್ರೆಷರ್, ದಿಸ್ ಹೆಲ್ಪ್ಸ್ ಅ ಲಾಟ್ ಇನ್ ಮೇಂಟೈನಿಂಗ್ ಯೋರ್ ಬ್ಲಡ್ ಪ್ರೆಷರ್. ಅದರ ಜೊತೆಗೆ ಬಾರ್ಲಿ ಧಾನ್ಯವೂ ಸಹ ಸ್ವಲ್ಪ ಮಟ್ಟಿಗೆ ಹೈಪರ್ ಟೆನ್ಷನ್ ಅನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಬೇರೆ ಎಲ್ಲಾ ಧಾನ್ಯಗಳಿಗೆ ಕಂಪೇರ್ ಮಾಡಿದರೆ ಬಾರ್ಲಿಯಲ್ಲಿ ಅಧಿಕ ಪ್ರಮಾಣದಲ್ಲಿ ಫೈಬರ್ ಅಂಶವಿದೆ. ಈ ಫೈಬರ್ ಅಂಶ ನಮ್ಮ ಕರಳಿನಲ್ಲಿ ಇರುವಂತಹ ಗುಡ್ ಬ್ಯಾಕ್ಟೀರಿಯಾವನ್ನ ಫೀಡ್ ಮಾಡುತ್ತದೆ. ಆಗ ಗುಡ್ ಬ್ಯಾಕ್ಟೀರಿಯಾ ಶಾರ್ಟ್ ಚೈನ್ ಫ್ಯಾಟಿ ಆಸಿಡ್ಸ್ ಅನ್ನ ರಿಲೀಸ್ ಮಾಡ್ತವೆ. ದೀಸ್ ಫ್ಯಾಟಿ ಆಸಿಡ್ಸ್ ವಿಲ್ ಹೆಲ್ಪ್ ಲೋವರ್ ಯೋರ್ ಬ್ಲಡ್ ಪ್ರೆಷರ್. ಎರಡನೆಯದಾಗಿ ಗ್ರೀನ್ ಜ್ಯೂಸ್. ಪಾಲಕ್ ಸೊಪ್ಪು, ನುಗ್ಗೆ ಸೊಪ್ಪು ಹಾಗೂ ಹರಿವೆ ಸೊಪ್ಪಿನಿಂದ ತಯಾರು ಮಾಡುವಂತಹ ಜ್ಯೂಸ್ ಅನ್ನು ನಾವು ಗ್ರೀನ್ ಜ್ಯೂಸ್ ಅಂತ ಹೇಳ್ತೇವೆ. ದಿಸ್ ಪರ್ಟಿಕ್ಯುಲರ್ ಫಾರ್ಮುಲೇಷನ್ ಇಸ್ ವೆರಿ ಗುಡ್ ಫಾರ್ ಯೋರ್ ಬ್ಲಡ್ ಪ್ರೆಷರ್. ಫಸ್ಟಿಗೆ ಪಾಲಕ್ ಸೊಪ್ಪು, ನುಗ್ಗೆ ಸೊಪ್ಪು ಹಾಗೂ ಹರಿವೆ ಸೊಪ್ಪನ್ನ ಚೆನ್ನಾಗಿ ತೊಳ್ಕೊಳ್ಳಿ. ಇದನ್ನ ಹೀಗೆ ರಾ ಆಗಿ ಬ್ಲೆಂಡ್ ಮಾಡಿಕೊಂಡು ಸ್ಟ್ರೈನ್ ಮಾಡಿಕೊಂಡು ತಗೊಳ್ಬಹುದು. ಕೆಲವರಿಗೆ ಈ ಟೇಸ್ಟ್ ಇಷ್ಟ ಆಗುದಿಲ್ಲ, ಹಾಗಾಗಿ ನಾವೇನ್ ಹೇಳ್ತೇವೆ ಅಂತ ಹೇಳಿದ್ರೆ, ಈ 3 ಸೊಪ್ಪುಗಳನ್ನ ಚೆನ್ನಾಗಿ ತೊಳೆದ ನಂತರ 3 ರಿಂದ 5 ನಿಮಿಷದ ತನಕ ಅದನ್ನ ಹೀಗೆ ಸ್ಟೀಮ್ ಮಾಡಬೇಕು ಅಥವಾ ಅದನ್ನ ಬಾಯ್ಲ್ ಮಾಡಬೇಕು. ಹೆಚ್ಚು ಪ್ರಮಾಣದಲ್ಲಿ ಬಾಯ್ಲ್ ಮಾಡಬೇಡಿ, ಅದು ಅದರ ನ್ಯೂಟ್ರಿಯೆಂಟ್ಸ್ ಎಲ್ಲವನ್ನ ಕಳ್ಕೊಳ್ತದೆ. ಸೊ 3 ರಿಂದ 5 ನಿಮಿಷದ ತನಕ ಬಾಯ್ಲ್ ಮಾಡಿದ ನಂತರ ಅದನ್ನ ಕೂಲ್ ಆಗ್ಲಿಕ್ಕೆ ಬಿಡಿ. ಕೂಲ್ ಆದ ನಂತರ ಅದನ್ನ ನೀವು ಬ್ಲೆಂಡ್ ಮಾಡಿ, ಅದನ್ನ ಹಾಗೆ ಡೈರೆಕ್ಟ್ ಆಗಿ ಸೇವಿಸಬಹುದು, ಅದರಲ್ಲಿರುವಂತಹ ಫೈಬರ್ ಅಂಶ ಸಹ ಸಿಗ್ತದೆ. ಇಲ್ಲ ಅದನ್ನ ಸ್ಟ್ರೈನ್ ಮಾಡಿ ಅದರಲ್ಲಿ ಬರುವಂತಹ ವಾಟರ್ ಲಿಕ್ವಿಡ್ ಅನ್ನ ಮಾತ್ರ ಸೇವಿಸಬಹುದು. ಈ ಟೇಸ್ಟ್ ಸೆಟ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಒಂದು ತುಂಡು ಶುಂಠಿಯನ್ನ ಸೇರಿಸಿ ಅದನ್ನ ಗ್ರೈಂಡ್ ಮಾಡಬಹುದು. ಸ್ಟ್ರೈನ್ ಮಾಡಿದ ನಂತರ ಒಂದು 2-3 ಡ್ರಾಪ್ಸ್ ಲೆಮನ್ ಜ್ಯೂಸ್ ಅನ್ನ ಹಾಕಿ ಅದಕ್ಕೆ ಒಂದು ಅರ್ಧ ಚಮಚ ಜೇನುತುಪ್ಪವನ್ನ ಹಾಕಿ ಅದನ್ನ ಜ್ಯೂಸ್ ಮಾಡಿಕೊಂಡು ಸಹ ಕುಡಿಬಹುದು. ಸೊ ಈ ಸೊಪ್ಪುಗಳಲ್ಲಿ ಇರುವಂತಹ ಪೊಟ್ಯಾಷಿಯಂ ಅಂಶ ಹಾಗೂ ನುಗ್ಗೆ ಸೊಪ್ಪಿನಲ್ಲಿ ಇರುವಂತಹ ಫೈಟೋಕೆಮಿಕಲ್ಸ್ ಎಲ್ಲ ಒಟ್ಟಿಗೆ ದೇ ಆಕ್ಟ್ ಲೈಕ್ ನ್ಯಾಚುರಲ್ ACE ಇನಿಬಿಟರ್ಸ್. ಇದು ವ್ಯಾಸೋಡೈಲಟೇಷನ್ಗೆ ದಾರಿ ಮಾಡಿಕೊಡುತ್ತದೆ ಹಾಗೂ ನಮ್ಮ ರಕ್ತದೊತ್ತಡವನ್ನ ಕಡಿಮೆ ಮಾಡುತ್ತದೆ. ಮೂರನೆಯದಾಗಿ ದಾಳಿಂಬೆ ಹಣ್ಣಿನ ಜ್ಯೂಸ್, ಪೊಮೊಗ್ರಾನೇಟ್ ಜ್ಯೂಸ್. ರೆಡಿಮೇಡ್ ಸಿಕ್ಕುವಂತಹ ಪೊಮೊಗ್ರಾನೇಟ್ ಜ್ಯೂಸ್ಗಿಂತ ನೀವು ಫ್ರೆಶ್ ಆಗಿ ತಯಾರಿಸಿದಂತಹ ದಾಳಿಂಬೆ ಜ್ಯೂಸಿಗೆ ಜಾಸ್ತಿ ಬೆನಿಫಿಟ್ಸ್ ಇದೆ. ಸಕ್ಕರೆ ಕಾಯಿಲೆ ಇರುವವರು ದಾಳಿಂಬೆಯನ್ನ ಜ್ಯೂಸ್ ಮಾಡಿಕೊಂಡು ಕುಡಿಯುವುದಕ್ಕಿಂತ ಒಂದು ಅರ್ಧ ದಾಳಿಂಬೆಯನ್ನ ಹಾಗೆಯೇ ಸೇವಿಸಿದರೆ ಅದರಿಂದ ಬೆನಿಫಿಟ್ ಸಿಕ್ಕುತ್ತದೆ. ದಾಳಿಂಬೆಯಲ್ಲಿ ಇರುವಂತಹ ಫೈಟೋಕೆಮಿಕಲ್ಸ್ ನಮ್ಮ ವ್ಯಾಸ್ಕ್ಯುಲರ್ ಹೆಲ್ತ್ ಅನ್ನ ಇಂಪ್ರೂವ್ ಮಾಡಿ ನಮ್ಮ ಬ್ಲಡ್ ಪ್ರೆಷರ್ ಅನ್ನ ಹೋಲ್ಡ್ ಅಲ್ಲಿ ಇಟ್ಕೊಳ್ತದೆ. ಬ್ಲಡ್ ವೆಸಲ್ಸ್ ಅನ್ನ ರಿಲ್ಯಾಕ್ಸ್ ಮಾಡಲು ಸಹ ಇದು ಸ್ವಲ್ಪ ಪ್ರಮಾಣದಲ್ಲಿ ಸಹಾಯ ಮಾಡುತ್ತದೆ. ರಕ್ತದೊತ್ತಡದಿಂದ ಆದಂತಹ ರಕ್ತನಾಳಗಳ ಮೇಲಿನ ಪರಿಣಾಮ ಅಂತ ಹೇಳಿದ್ರೆ ಇನ್ಫ್ಲಮೇಷನ್ ಅನ್ನ ಕಡಿಮೆ ಮಾಡಲು ಸಹ ಇದು ತುಂಬಾ ಸಹಾಯ ಮಾಡುತ್ತದೆ. 4ನೇದು ಹೈಬಿಸ್ಕಸ್ ಜ್ಯೂಸ್, ಅಥವಾ ಸ್ಪೆಸಿಫಿಕ್ ಆಗಿ ಹೇಳ್ಬೇಕಾದ್ರೆ ಕೆಂಪು ದಾಸವಾಳದ ಜ್ಯೂಸ್. ಇದನ್ನ ಮಾಡುವಂತಹ ವಿಧಾನ, 3 ರಿಂದ 4 ದಾಸವಾಳದ ಹೂವಿನ ಎಸಳುಗಳನ್ನ ಮಾತ್ರ ತೆಗೆದು ಅದನ್ನ ನೀರಲ್ಲಿ ಕುದಿಸಬೇಕು. ಅದರ ಬಣ್ಣ ಎಲ್ಲ ಬಿಟ್ಟುಕೊಂಡ ನಂತರ ಆ ಎಸಳುಗಳನ್ನ ತೆಗೆದು ಆ ಇರುವಂತಹ ನೀರಿಗೆ ಒಂದು ಸ್ವಲ್ಪ ಲಿಂಬೆ ಹಣ್ಣಿನ ರಸವನ್ನ ಹೀಗೆ ಹಿಂಡಿ ಸ್ವಲ್ಪ ಜೇನುತುಪ್ಪವನ್ನ ಸೇರಿಸಿಕೊಂಡು ಇದನ್ನ ಜ್ಯೂಸಿನ ಮುಖಾಂತರ ತಗೊಳ್ಬಹುದು. ಸಕ್ಕರೆ ಕಾಯಿಲೆ ಇದ್ದವರಿಗೆ ಇದನ್ನ ಜ್ಯೂಸ್ ಮುಖಾಂತರ ಕುಡಿಲಿಕ್ಕೆ ಆಗದಿದ್ದವರಿಗೆ ದಾಳಿಂಬೆಯ ಎಸಳುಗಳನ್ನ ಸಿಮ್ಮಲ್ಲಿ ಒಂದು 4 ರಿಂದ 5 ನಿಮಿಷ ಕುದಿಸಬೇಕು. ಅದರ ಜೊತೆಗೆ ಶುಂಠಿ, ಚಕ್ಕೆ, ಲವಂಗ ಎಲ್ಲ ಹಾಕಿ ಸ್ವಲ್ಪ ಹೊತ್ತು ಕುದಿಸಿ ನಂತರ ಅದನ್ನ ಹೈಬಿಸ್ಕಸ್ ಟೀ ಮುಖಾಂತರ ಸೇವಿಸಬಹುದು. ದಾಸವಾಳದ ಎಸಳಿನಲ್ಲಿ ಇರುವಂತಹ ಆಂಥೋಸಯನಿನ್ ಇಸ್ ಅ ವೆರಿ ಸ್ಟ್ರಾಂಗ್ ಆಂಟಿ ಆಕ್ಸಿಡೆಂಟ್. ಇದು ನಮ್ಮ ರಕ್ತನಾಳಗಳಲ್ಲಿ ಇರುವಂತಹ ಆಕ್ಸಿಡೇಟಿವ್ ಸ್ಟ್ರೆಸ್ ಅನ್ನ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ದಾಸವಾಳ ಆಲ್ಸೋ ಆಕ್ಟ್ಸ್ ಆಸ್ ಅ ನ್ಯಾಚುರಲ್ ಡಯೂರೆಟಿಕ್. ಎಕ್ಸೆಸ್ ಸೋಡಿಯಂ ಅಂಶವನ್ನ ದೇಹದಿಂದ ಹೊರಗೆ ಹಾಕಲು ಇದು ತುಂಬಾ ಸಹಾಯ ಮಾಡುತ್ತದೆ. ಹಾಗಾಗಿ ರಕ್ತದೊತ್ತಡ ನಮ್ಮ ಹಿಡಿತಕ್ಕೆ ಬರುತ್ತದೆ. 5ನೇದಾಗಿ ಬೀಟ್ರೂಟ್ ಜ್ಯೂಸ್. ನಾವು ನೋಡಿದಂತಹ ಜ್ಯೂಸ್ಗಳಲ್ಲಿ ಇದು ಮೋಸ್ಟ್ ಪೊಟೆಂಟ್.
ಬೀಟ್ರೂಟ್ ಜ್ಯೂಸ್ ಸೇವಿಸಿದಾಗ ಅಧಿಕ ಪ್ರಮಾಣದಲ್ಲಿ ಡಯಟರಿ ನೈಟ್ರೇಟ್ಸ್ ನಮ್ಮ ದೇಹಕ್ಕೆ ಸಿಗುತ್ತದೆ. ದೀಸ್ ನೈಟ್ರೇಟ್ಸ್ ವಿಲ್ ಬಿ ಕನ್ವರ್ಟೆಡ್ ಟು ನೈಟ್ರಿಕ್ ಆಕ್ಸೈಡ್ ಇನ್ಸೈಡ್ ಅವರ್ ಬಾಡಿ. ನೈಟ್ರಿಕ್ ಆಕ್ಸೈಡ್ ನಮ್ಮ ರಕ್ತನಾಳಗಳನ್ನ ಡೈಲೇಟ್ ಮಾಡಿ ರಕ್ತನಾಳದಲ್ಲಿ ಇರುವಂತಹ ಪ್ರೆಷರ್ ಅನ್ನ ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಮಾಡ್ತದೆ. ಬೀಟ್ರೂಟ್ ಅಲ್ಲಿ ಇರುವಂತಹ ಬೀಟಾಲೈನ್ಸ್ ಇಸ್ ಅ ಸ್ಟ್ರಾಂಗ್ ಆಂಟಿ ಆಕ್ಸಿಡೆಂಟ್ ವಿಚ್ ವಿಲ್ ಹೆಲ್ಪ್ ಇಂಪ್ರೂವ್ ಅವರ್ ಹಾರ್ಟ್ ಹೆಲ್ತ್. ಸೊ ಹೈಪರ್ ಟೆನ್ಷನ್ ಇರುವವರು, ದಿನಕ್ಕೆ 1 ಮಾತ್ರೆ ತಗೊಳ್ತಿರುವವರು ಈ 5 ಜ್ಯೂಸಲ್ಲಿ ಯಾವುದಾದ್ರೂ ಒಂದು ಜ್ಯೂಸ್ ದಿನಕ್ಕೆ 1 ಬಾರಿ ತಗೊಳ್ಬಹುದು. ನೀವು ನಿಮ್ಮ ಮಾತ್ರೆಯನ್ನ ಬೆಳಿಗ್ಗೆ ತಗೊಳ್ತಿದ್ರೆ ನಿಮ್ಮ ಜ್ಯೂಸನ್ನ ಸಾಯಂಕಾಲ ಅಥವಾ ರಾತ್ರಿ ಹೊತ್ತಲ್ಲಿ ತಗೊಳ್ಳಿ. ನಿಮ್ಮ ಮಾತ್ರೆ ರಾತ್ರಿ ಹೊತ್ತು ಇದ್ದರೆ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಈ ಜ್ಯೂಸ್ಗಳನ್ನ ತಗೊಳ್ಬಹುದು. 2 ಹೊತ್ತು ಮಾತ್ರೆ ತಗೊಳ್ತಿರುವವರು ನಿಮ್ಮ ನ್ಯಾಚುರೋಪತಿ ಡಾಕ್ಟರ್ ಜೊತೆಗೆ ಡಿಸ್ಕಸ್ ಮಾಡಿ ತಗೊಳ್ಳಿಕ್ಕೆ ಶುರು ಮಾಡಿ. ಫಾರ್ ಮೋರ್ ಪರ್ಸನಲೈಸ್ಡ್ ಡಯಟ್ ಪ್ಲೀಸ್ ವಿಸಿಟ್ ನಿಸರ್ಗ ಹಾಸ್ಪಿಟಲ್, ಸಹಕಾರ ನಗರ. ಥ್ಯಾಂಕ್ ಯು.